ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಸೀರ್ಷಂ ಆನಂದತೀರ್ಥವರದೆ ದಾನವರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇದ ಸದ್ಭಕ್ತರೇ, ಎಲ್ಲ ಹರಿದಾಸ ಬಂಧುಗಳೇ, ಇವತ್ತಿನ ನುಡಿಸ್ಮರಣೆ ನಮನ 342ನೇ ನುಡಿಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲೇ ಇದ್ದೇವೆ. ಈಗಾಗಲೇ ಅದ್ಧೂರಿಯಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ, ಉತ್ತರಾರಾಧನೆ, ಸುಜ್ಞಾನ ತೀರ್ಥರ ಆರಾಧನೆ ಭಾಳ ವೈಭವದಿಂದ ಎಲ್ಲ ಕಡೆ ನಡೀತಾನೆ ಇದೆ ಅಂಥ. ಯಾಕಂದರೆ ರಾಯರು 354ನೇ ಆರಾಧನಾ ಮಹೋತ್ಸವ ಪ್ರತಿಯೊಂದು ಎಲ್ಲಿ ಮಠ ಇದೆ, ಎಲ್ಲಿ ಹಸ್ತೋದಕ ಇದೆ, ಎಲ್ಲ ಕಡೆಗಳಲ್ಲಿ ಈ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ವಿ ಅನ್ನೋಕ್ಕಿಂತ ನಾವು ಸಂಕಲ್ಪ ಮಾಡಿದರೆ ಸಾಕು, ಅದನ್ನು ರಾಯರು ನೆರವೇರಿಸ್ತಾರಂತೆ. ನಾವು ಆರಾಧನೆ ಮಾಡ್ತೀವಿ, ಆರಾಧನೆಯಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ನಾವು ಮನಸಾರೆ ಹೇಳಿದರೆ ರಾಯರು ಅದನ್ನು ನಡೆಸಿಕೊಟ್ಟು ನಾವಿದ್ದಲ್ಲಿಗೆ ಪುಣ್ಯವನ್ನು ಕೊಡ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿದರೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳು. ನಮಗೇನೇ ಕಷ್ಟ ಬಂದರೂ ನಾವು ಕೇವಲ ಮಂತ್ರಾಲಯಕ್ಕೆ ಹೋಗಬೇಕಿಲ್ಲ, ನಾವು ಇದ್ದಲ್ಲೇ ಪ್ರದಕ್ಷಿಣ ನಮಸ್ಕಾರ ಹಾಕಿ ಅವರ ಸ್ಮರಣೆ ಮಾಡಿದರೆ ಸಾಕು, ನಮಗೆ ಏನೇನು ಸಮಸ್ಯೆ ಜೊತೆ ಹೋಗ್ತದೆ, ಜೊತೆಗೆ ಇಷ್ಟಾರ್ಥ ಕೂಡ ಬರುತ್ತೆ. ಯಾಕಂತ ಹೇಳಿದರೆ ಅವರ ಮೂಲ ವೃಂದಾವನದಲ್ಲಿ ನಾವು ವೇದವ್ಯಾಸರ ನೋಡ್ಬೋದು, ಕೃಷ್ಣನ ನೋಡ್ಬೋದು, ರಾಮನ ನೋಡ್ಬೋದು, ನರಹರಿ ನರಸಿಂಹದೇವರನ್ನು ಕೂಡ, ನರಸಿಂಹದೇವರು ವೇದವ್ಯಾಸ ದೇವರನ್ನೆಲ್ಲ ದೇವತೆಗಳನ್ನು ನಾವು ಅಲ್ಲಿ ಆ ವೃಂದಾವನದಲ್ಲಿ ಕಾಣಬಹುದು. ಯಾಕಂತ ಹೇಳಿದರೆ ಒಂದು ಪ್ರದಕ್ಷಿಣೆ ಹಾಕಿಬಿಟ್ಟು ಸಾಕು, ಸರ್ವ ಯಾತ್ರೆ ಮಾಡಿ ಸರ್ವ ತೀರ್ಥ ಯಾತ್ರೆಗಳ ಮಾಡಿದ ಫಲ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ವೃಂದಾವನ ಸುತ್ತ ಹಾಕಿಬಿಟ್ಟು ಸಾಕು, ಆ ಭಾವನೆ ಬರ್ತದೆ. ಎಲ್ಲೆಲ್ಲಿ ಮೃತ್ಯುಕ ವೃಂದಾವನ ಇದೆ, ಎಲ್ಲೆಲ್ಲಿ ಮನಸ್ಸಿನಿಂದ ನಾವು ಕೇವಲ ಅವರ ಗ್ರಂಥಗಳನ್ನು ಇಟ್ಕೊಂಡು ಮಾಡಿದರೂ ಅದು ಆರಾಧನೆಯೇ, ಅವರ ಕೃತಿಗಳನ್ನು ಇಟ್ಕೊಂಡು ಮಾಡಿದರೂ ಅದು ಆರಾಧನೆಯೇ, ಅವರ ಫೋಟೋ ಇಟ್ಕೊಂಡು ಮಾಡಿದರೂ ಅವರ ಆರಾಧನೆ ನಿರಂತರವಾಗಿ ನಮ್ಮ ದೇಶದಲ್ಲೆಲ್ಲ ವಿದೇಶದಲ್ಲಿ ಕೂಡ ಬಹಳ ವೈಭವದಿಂದ ನಡೀತಾ ಇದೆ. ಅಂಥ ರಾಘವೇಂದ್ರ ಸ್ವಾಮಿಗೆ ನೀವೆಲ್ಲರೂ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಸುಜ್ಞಾನಂದ ತೀರ್ಥರು ಅಂತ ಹೇಳಿದರೆ 18ನೇ ಶತಮಾನದಲ್ಲಿರ್ತಕ್ಕಂಥವ್ರು. ಪೂರ್ವಾಶ್ರಮದಲ್ಲಿ ಅವರ ಹೆಸರು ರಾಘವೇಂದ್ರ ಆಚಾರ್ಯರು ಅಂತ ಹೇಳಿ. ಅವರ ವಿಶೇಷತೆ ಏನಂತ ಹೇಳಿದರೆ ಅತ್ಯಂತ ತಪಸ್ಸುಗಳು, ನಂಜನಗೂಡಲ್ಲೇ ಹೆಚ್ಚು ಕಾಲ ಇದ್ದವರು. ನಂಜನಗೂಡಿನಲ್ಲಿ ಅವರ ವೃಂದಾವನ ಕೂಡ ಇದೆ. ಅಂಥ ಮಹಾನುಭಾವರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ. ಜೊತೆಗೆ ವ್ಯಾಸ ತತ್ವಜ್ಞರು ಅಂತ ಹೇಳಿದರೆ ವೆಂಕಟ ನರಸಿಂಹಾಚಾರ್ಯರ ಮಗ ವೆಂಕಟ ರಾಮಾಚಾರ್ಯ ಅಂತಿದ್ದರು. ವೆಂಕಟ ನರಸಿಂಹಾಚಾರ್ಯಗೆ ದೊಡ್ಡ ಪಂಡಿತರು, ಅವರು ಖ್ಯಾತ ಪಂಡಿತರು. ಅವರಿಗೆ ಒಂದು ದೊಡ್ಡ ಚಿಂತೆ ಏನಂತಂದರೆ ಮಗ ಪಂಡಿತನಾಗಲಿಲ್ಲ. ಯಾಕಂದರೆ 20 ವರ್ಷ ಬಂದರೂ ಅವರು ಪಂಡಿತ ಆಗಲಿಲ್ಲ. ಹಿಂಗಾಗಿ ಆ ಕೊರಗು ಅವ್ರನ್ನ ಕಾಡ್ತಾ ಇತ್ತು. ಒಂದು ಸಾರಿ ಹೆಂಡತಿ ಹೇಳಿದಂತೆ, ಇಲ್ಲೇ ಹತ್ತಿರದಲ್ಲಿ ಉತ್ತನೂರಿನಲ್ಲಿ ಗೋಪಾಲದಾಸರಿದ್ದಾರೆ, ಅವರ ಭವಿಷ್ಯ ಎಲ್ಲ ಹೇಳ್ತಾರೆ, ಹೋಗಿ ನೀವು ಮಗನ ಬಗ್ಗೆ ಕೇಳು ಅಂತ ಹೇಳಿದಾಗ ಇವರಿಗೆ ದುರಾಭಿಮಾನ ಇವರಿಗೆ. ಯಾಕಂದರೆ ಪಂಡಿತರು ದಾಸರನ್ನ ಯಾವ ಮಾತಾಡ್ಸೋದು ಹೆಂಗೆ, ದಾಸರನ್ನ ಕೇಳೋದು ಹೆಂಗೆ ಅಂತ ಹೇಳಿ ಸರಿ ಅಂತೇಳಿ ಹೆಂಡತಿಗೆ ಮಾತಿಗೆ ಬೆಲೆ ಕೊಟ್ಟು ಹೋದ ಹೊತ್ತಿನೊಳಗೆ ಹೋದ ಕೂಡಲೇ ಗೋಪಾಲದಾಸರಂತೆ, ಬರ್ರಿ ನಿಮಗೆ ಅಮ್ಮವ್ರು ಕಳಿಸ್ಯಾರ ಅಂತ ಹೇಳಿದ್ರಂತೆ. ಅಂದರೆ ನೀವಾಗಿ ಬಂದಿಲ್ಲ, ನಿಮ್ಮ ಹೆಂಡತಿ ನಿಮ್ಮನ್ನು ಕಳಿಸ್ಯಾರ ಅಂತ ಹೇಳಿದ್ರೆ, ಸರಿ ಹೌದು, ನಿಮ್ಮ ಮಗನ ಸಂಬಂಧ ಬಂದಿಲ್ಲ ಅಂತ ಹೇಳಿದ್ರಂತ. ಆಶ್ಚರ್ಯ ಆಯ್ತಂತ ಅವರಿಗೆ, ಎಂಥ ಇದು ಜ್ಞಾನಿಗಳು ಅಂಥೇಳಿ. ಅವಾಗ ಆ ದಾಸರ ಬಗ್ಗೆ ಇರ್ತಕ್ಕಂಥ ಅಗೌರವೆಲ್ಲ ಹೋಗಿ ಅವ್ರ ಮೇಲೆ ಗೌರವ ಹುಟ್ಲಿಕ್ಕೆ ಪ್ರಾರಂಭ ಆಯಿತು. ಅವ್ರಿಗೆ ಚಿಂತೆ ಮಾಡಬೇಡಿ, ಇನ್ನು ಸ್ವಲ್ಪ ದಿನಗಳಲ್ಲಿ ಅವರಿಗೆ ಇನ್ನೊಂದು ಅಂದರೆ ಕೂತು ಪಾಠ ಹೇಳ್ತಕ್ಕಂಥದ್ದಿಲ್ಲ, ನೀವು ತಿರುಗಾಡಿಕತ್ತ ಇನ್ನೊಬ್ರಿಗೆ ಹೇಳಿದರೆ ಸಾಕು, ಅದನ್ನು ಗ್ರಹಣ ಮಾಡಿ ಒಪ್ಪಿಸ್ತಕ್ಕಂಥ ಕೆಲಸ ಕೆಲವೇ ದಿನಗಳಂತ ಹೇಳಿದಾಗ ಆ ವೆಂಕಟ ರಾಮಾಚಾರ್ಯರು ಕೂಡ ತಂದೆಯ ಗರಡಿಯಲ್ಲಿ ಅದ್ಭುತವಾಗಿ ಬೆಳೆದರೂ ಕೂಡ ಅವರಿಗೆ ಮನಸ್ಸಿರೋದು ದಾಸ ಸಾಹಿತ್ಯದಲ್ಲಿ. ಗೋಪಾಲದಾಸನ ಗುರುಗಳಾಗಿ ಮಾಡಿಕೊಂಡು ಅವ್ರು ಹೇಳಿದ್ರು, ಗೋಪಾಲದಾಸ ಅವರ ದೂರದೃಷ್ಟಿ ನೋಡಿದ್ರಂತೆ, ನಿಮಗೆ 4 ಆಶ್ರಮಗಳಿದೆ, ಗೃಹಸ್ಥಾಶ್ರಮ ಇದೆ, ಸನ್ಯಾಸಾಶ್ರಮ ಕೂಡ ಇದೆ ಅಂತ ಹೇಳಿದಾಗ ಸರಿ ಅಂಥೇಳಿ ಅವರಿಗೆ ಒಂದು ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರೇ ಅವರಿಗೆ ಸನ್ಯಾಸಾಶ್ರಮ ಕೊಟ್ಟು ವ್ಯಾಸ ತತ್ವಜ್ಞರಂತ ಮಾಡಿದರು. ಇವತ್ತು ನಮಗೆ ಗೋಕುಲಾಷ್ಟಮಿ ಅಂದ್ಕೊಳ್ಳಿ ನೆನಪಾಗದೆ ಎರಡನೇದು ಅಂತ ಹೇಳಿದ್ರೆ ವ್ಯಾಸ ತತ್ವಜ್ಞರ ಒಂದು ಆರಾಧನೆ ಕೂಡ ನಮಗೆ ಕೇಳಿ ಬರ್ತಾ ಇದೆ. ನಮ್ಮ ರಾಯಚೂರಿಗೆ ಹತ್ತಿರದಲ್ಲಿರ್ತಕ್ಕಂಥ ವೇಣಿ ಸೋಂಪುರದಲ್ಲಿ ಅತ್ಯಂತ ವೈಭವದಿಂದ ವ್ಯಾಸ ತತ್ವಜ್ಞರ ಆರಾಧನೆ ವರ್ಷ ನಡೀತಿದೆ. ಸಾಕಷ್ಟು ಭಕ್ತಾದಿಗಳಲ್ಲಿ ಬರ್ತಾರೆ. ಎಷ್ಟು ಅವರ ಕೊಡುಗೆ ಅಂತ ಹೇಳಿದ್ರೆ ಮಾದನೂರು ವಿಷ್ಣು ತೀರ್ಥರನ್ನು ಸಮಾಜ ಕೊಟ್ಟಂಥ ಕೀರ್ತಿ ವ್ಯಾಸ ತತ್ವಜ್ಞರಿಗೆ ಸಲ್ತಾ ಇದೆ. ಅಂಥ ವ್ಯಾಸ ತತ್ವಜ್ಞರ ಒಂದು ತಪಸ್ಸು. ಯಾಕಂತ ಹೇಳಿದ್ರೆ ಗೋಪಾಲದಾಸನ ನಾವು ಒಂದು ಕಡೆ ಕೇಳ್ತೀವಿ,
ಸತ್ಯಭೂತ ತೀರ್ಥ ಶ್ರೀಪಾದಂಗಳವರು ರಾತ್ರಿಯಲ್ಲಿ ಸೂರ್ಯನ ತೋರಿಸಿರು ಅಂತ ಹೇಳಿ. ಅದೇ ರೀತಿ ಸಾಧನೆ ಮಾಡಿದವರು ಗೋಪಾಲದಾಸರು ಕೂಡ. ಯಾಕಂತ ಹೇಳಿದರೆ ಒಂದು ಸಾರಿ ಸಂಧ್ಯಾವನಿಗೆ ಬಹಳ ಬೆಲೆ ಕೊಡ್ತಿದ್ರು ಯಾರು ವ್ಯಾಸತತ್ವಜ್ಞರು ಪೂರ್ವಾಶ್ರಮದಲ್ಲಿ. ಅವ್ರ ಶಿಷ್ಯರು ಒಂದು ಸಾರಿ ಹರಟಿ ಹೊಡ್ಕತ್ ಕೂತಾಗ ಮಧ್ಯರಾತ್ರಿ ಮೀಳೋಗ್ಬಿಡ್ತು. ಆವಾಗ ವೆಂಕಟರಾಮಾಚಾರ್ಯ ನೆನಪತ್ತಂತೆ, ನಾನು ಸಂಧ್ಯಾವನ ಇನ್ನೂ ಮಾಡಿಲ್ಲ, ಸಾಯಂಕಾಲ ಮಾಡಬೇಕಾಯಿತು, ಸೂರ್ಯ ಮುಳುಗೋದ್ರೊಳಗಾಗಿ ಮಾಡ್ಬೇಕಂತ ಹೇಳಿದಾಗ ಗುರುಗಳನ್ನ ಕೇಳ್ಕೊಂಡ್ರಂತೆ, ಗುರುಗಳೇ ಒಂದು ಇದಾಗ್ಬಿಡ್ತು, ನಾನು ಸಂಧ್ಯಾವನ ಯಾವ ಕಾಲಕ್ಕೂ ತಪ್ಪಿಸಲ್ಲ, ಸಾಯಂಕಾಲ ಸಂಧ್ಯಾವನ ತಪ್ಪು ಹೋಗ್ಬಿಟ್ಟದೆ, ಏನು ಮಾಡಲಿ ಅಂತ ಕೇಳಿದಾಗ ಅದಕ್ಕೇನು ಚಿಂತೆ ಮಾಡಬೇಡ ಅಂತ ಹೊರಗೆ ಕಡೆ ಕರೆದು ಹೇಳಿದ್ರಂತೆ, ಸೂರ್ಯ ಇದ್ದ ನೋಡು ಅಂತ ಹೇಳಿದ್ರು. ರಾತ್ರಿ 12 ಗಂಟೆಗೆ ಸೂರ್ಯನ ತೋರಿಸಿದ್ರು ಗೋಪಾಲದಾಸರು ಕೂಡ ತೋರಿಸಿ ಸಂಧಾನ ಮಾಡು ಅಂತ ಹೇಳಿದ್ರಂತೆ. ನಾವು ದಾಸರಲ್ಲಿ ನಾವೇನು ಒಂದು ವಿಶೇಷತೆ ಕಾಣ್ತೀವಿ, ಯತಿಗಳಲ್ಲಿ ಕೂಡ ಆ ವಿಶೇಷತೆ ನೋಡ್ಬೋದು. ಅವರು ಗೃಹಸ್ಥಾಶ್ರಮಗಳು ಯತಿಗಳು ಅಷ್ಟೇ ಹೊರತು ಅವರ ಒಂದು ಪವಾಡ ಮಹಿಮೆಗಳು ದಾಸರಲ್ಲಿ ಅದೇ ಪ್ರಮಾಣದಲ್ಲಿ, ಯತಿಗಳಲ್ಲಿ ಅದೇ ಪ್ರಮಾಣ ಇರ್ತಕ್ಕಂಥ ಅಂಥ ಬಾಂಧವ್ಯ ಇತ್ತು. ನಂತರ ವ್ಯಾಸತತ್ವಜ್ಞರು ಗೋಪಾಲದಾಸರಿಂದ ಅಂಕಿತ ಪಡೆದು ವಾಸುದೇವ ವಿಠ್ಠಲ ಅಂತೇಳಿ ನೂರಾರು ಹಾಡುಗಳನ್ನು ಮಾಡಿದ್ದಾರೆ. ಅವರ ಹಾಡುಗಳು ಇವತ್ತಿಗೂ ಭಗವಂತನ ಕರೆಯಬೇಕಾದರೆ ಅವ್ರ ಹಾಡೇ ಬಂದ ಕೃಷ್ಣ ಚಂದದಿಂದ ಬಂದ ನೋಡಿ, ಆ ಹಾಡುಗಳು ನೋಡಿ ಕೇಳಿಬಿಟ್ರೆ ವ್ಯಾಸತತ್ವಜ್ಞರ ಸಾಹಿತ್ಯದ ಕೃಷಿ ಎಂಥದ್ದಂತಗಳು ನಾವು ಕಾಣ್ಬೋದು. ಅಂಥ ಒಂದು ವ್ಯಾಸತತ್ವಜ್ಞರ, ಸುಜ್ಞಾನಂದ ತೀರ್ಥರ, ರಾಘವೇಂದ್ರ ಸ್ವಾಮಿಗಳ ಎಲ್ಲರನ್ನ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಒಂದು ಭಾಗದಲ್ಲಿ ನಮಗೆ ಈಗಾಗಲೇ ಬಂದಿದೆ. ಮುಂದೆ ಬರ್ತಕ್ಕಂಥದ್ದು ಗೋಕುಲಾಷ್ಟಮಿ, ಕೃಷ್ಣ ಜನಿಸಿದ ಒಂದು ಪರ್ವಕಾಲ ಕೂಡ ಈ ಒಂದು ಭಾಗದಲ್ಲಿ ಬರ್ತಾ ಇದೆ. ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳಿದಾಗ ಕೃಷ್ಣ ನಮಗೆಲ್ಲರಿಗೂ ಮಾರ್ಗದರ್ಶಕ. ಅವರ ನಡೆದಿರ್ತಕ್ಕಂಥ ರಾಮನ ನುಡಿ, ಕೃಷ್ಣನ ನಡೆ ನಮಗೆರಡೂ ಬಹಳ ಅವಶ್ಯಕ ಅಂತ ಹೇಳ್ತಾ, ಕೃಷ್ಣನ ಇವತ್ತು ಮಹಾಭಾರತಕ್ಕೆ ನಾಯಕ ಯಾರು ಅಂತ ಕೇಳಿದಾಗ ಕೃಷ್ಣನೇ ಅದರ ನಾಯಕ ಆಗ್ತಾನೆ. ಅಂತ ಕೃಷ್ಣ ಜನಿಸಿದ ಒಂದು ಪರ್ವಕಾಲದಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ತಾ ಆ ಗೋಕುಲಾಷ್ಟಮಿಯನ್ನು ಎಲ್ಲರೂ ವಿಜೃಂಭಣೆಯಿಂದ, ಯಾಕಂದರೆ ಒಬ್ಬೊಬ್ಬ ದೇವತೆಗಳು ಒಂದೊಂದು ಅವತಾರ. ಯಾಕಂತ ಹೇಳಿದರೆ ಬೆಳಿಗ್ಗೆ 6 ಗಂಟೆಗೆ ಹನುಮಂತ ದೇವರು ಹುಟ್ಟಿದರೆ ಮಧ್ಯಾಹ್ನ 12 ಗಂಟೆಗೆ ರಾಮದೇವರು ಹುಡ್ತಾರೆ, ಸಾಯಂಕಾಲ 6 ಗಂಟೆಗೆ ನರಸಿಂಹದೇವರು, ಮಧ್ಯಾಹ್ನ 12 ಗಂಟೆಗೆ ಶ್ರೀಕೃಷ್ಣ. ಹೆಂಗಿದೆ ನೋಡಿ ಆ ಒಂದು ಪರಂಪರೆಯನ್ನು, ಭವ್ಯ ಪರಂಪರೆ. ಆ ನರಸಿಂಹದೇವರು ಸಾಯಂಕಾಲ 6 ಗಂಟೆಗೆ ನರಸಿಂಹದೇವರು ಜನನ ಆಗ್ತದೆ, 12 ಗಂಟೆಗೆ ಕೃಷ್ಣನ ಜನ ಆಗ್ತದೆ. ಈ ರೀತಿ ಒಂದು ಭವ್ಯ ಪರಂಪರೆ ಹೊಂದಿರತಕ್ಕಂಥ ನಮ್ಮ ಹಿಂದೂ ಪರಂಪರೆ, ಹಿಂದೂ ಏನಿದೆ ಒಂದು ಧರ್ಮ, ಸನಾತನ ಧರ್ಮ ಇದೆ, ಭಗವಂತನ ನಾವೆಲ್ಲರೂ ಅರ್ಚಿಸೋಣ, ಅವರ ನಾಮಸ್ಮರಣೆ ಮಾಡೋಣ. ಕಲಿಯುವುದರಲ್ಲಿ ನಾಮಸ್ಮರಣೆಕ್ಕಿಂತ ಬೆಲೆ ಯಾವುದಕ್ಕೂ ಇಲ್ಲ ಅಂತ ಹೇಳ್ತಾ ಇವತ್ತು ಯತಿಗಳ, ದಾಸರ ಮತ್ತು ದೇವತೆಗಳ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಎಲ್ಲರಿಗೂ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.